ತುಲಾರಾಶಿಯವರಿಗೆ ಜುಲೈ 2026ರ ಮಾಸಿಕ ಭವಿಷ್ಯ ಮಿಶ್ರ ಫಲಿತಾಂಶಗಳಿಂದ ಕೂಡಿರುತ್ತೆ. ತಿಂಗಳ ಆರಂಭದಲ್ಲಿ ಜುಲೈ ತಿಂಗಳ ಈ ಆರಂಭದಲ್ಲಿ ಈಗ ಬುಧ ಮತ್ತು ಶುಕ್ರ ಮತ್ತು ಗುರು ಈ ಮೂರು ಗ್ರಹಗಳ ಶುಭ ಪ್ರಭಾವದಿಂದಾಗಿ ವೃತ್ತಿ ಮತ್ತು ವ್ಯವಹಾರದಲ್ಲಿ ತುಲಾರಾಶಿಯವರಿಗೆ ಉತ್ತಮ ಯಶಸ್ಸು ಸಿಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದರೂ ಕೂಡ ಕೆಲವು ವಿಷಯಗಳಲ್ಲಿ ನೀವು ಬಹಳ ಜಾಗರೂಕರಾಗಿರಬೇಕು. ಎಲ್ಲ ವಿಚಾರಗಳಲ್ಲೂ ಒಳ್ಳೆಯದಾಗತ್ತಂತಿಲ್ಲ, ಕೆಲವುದರಲ್ಲಿ ಸ್ವಲ್ಪ ಪರಿಶ್ರಮ ಪಡಬೇಕಾಗತ್ತೆ, ಕಠಿಣ ಪರಿಸ್ಥಿತಿ ಬರಬಹುದು. ಈ ವೃತ್ತಿ ಮತ್ತು ಉದ್ಯೋಗದ ವಿಚಾರವನ್ನು ನೋಡೋದಾದರೆ ತುಲಾರಾಶಿಯವರಿಗೆ ಈ ಜುಲೈ ತಿಂಗಳ ಆರಂಭ ಅನ್ನುವಂಥದ್ದು ನಿಮ್ಮ ಕೆಲಸದ ಸ್ಥಳದಲ್ಲಿ, ನೀವು ಕೆಲಸ ಮಾಡೋ ಜಾಗದಲ್ಲಿ ಧನಾತ್ಮಕ ವಾತಾವರಣ ಇರುತ್ತೆ, ಒಂದು ಪಾಸಿಟಿವ್ ಇರುತ್ತೆ, ಒಂದು ಒಳ್ಳೆ ಕೆಲಸಗಳು ನಡೀತಾ ಇರುತ್ತೆ. ನಿಮ್ಮ ಕಾರ್ಯಕ್ಷಮತೆಗೆ ಅಂದರೆ ನೀವು ಪಟ್ಟಂಥ ಶ್ರಮಕ್ಕೆ, ನಿಮ್ಮ ಕೆಲಸದ ಶ್ರಮಕ್ಕೆ ಸರಿಯಾದ ಪ್ರಶಂಸೆ ಕೂಡ ನಿಮಗೆ ಸಿಗುತ್ತೆ. ಇನ್ನು ಮಹಿಳೆಯರಾಗಿದ್ದರೆ ತುಲಾರಾಶಿಯವರು, ಉದ್ಯೋಗಸ್ಥ ಮಹಿಳೆಯರು ಕೆಲಸದ ಸ್ಥಳದಲ್ಲಿ ಬಡ್ತಿ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದರ ಜೊತೆಗೆ ಕುಟುಂಬದಲ್ಲೂ ಕೂಡ ಈ ತುಲಾರಾಶಿಯ ಮಹಿಳೆಯರಿಗೆ ಕುಟುಂಬದಲ್ಲಿ ಗೌರವ ಹೆಚ್ಚಾಗತ್ತೆ. ಕುಟುಂಬದವರೆಲ್ಲರೂ ಕೂಡ ಅವರನ್ನು ಗೌರವಿಸುವಂತಹ ಕೆಲಸವನ್ನು ಮಾಡ್ತಾರೆ. ಬುಧನ ಸಂಚಾರದ ಪ್ರಭಾವದಿಂದಾಗಿ ಕಚೇರಿಯ ಸಭೆಗಳು ಅಥವಾ ಕೆಲಸದ ಯೋಜನೆಗಳಲ್ಲಿ ಅದರ ಒಂದಷ್ಟು ಮೀಟಿಂಗ್ಗಳು ಅಥವಾ ಯಾವುದೋ ಒಂದು ಪ್ಲಾನಿಂಗ್ ಹಾಕ್ಕೊಂಡಿರ್ತೀರಿ ನೀವು ಕೆಲಸದ ವಿಚಾರದಲ್ಲಿ, ಕೆಲಸದ ಸ್ಥಳದಲ್ಲಿ ಸಡನ್ನಾಗಿ ಬದಲಾವಣೆ ಆಗುವಂತಹ ಸಾಧ್ಯತೆ ಕೂಡ ಈ ತಿಂಗಳಲ್ಲಿ ಹೆಚ್ಚಾಗಿರುತ್ತೆ. ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ಇನ್ನು ಹಣಕಾಸಿನ ವಿಚಾರವನ್ನು ನೋಡೋದಾದರೆ ನೀವು ನಿಮ್ಮ ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿ ಬಲವಾಗಿರುತ್ತೆ. ಸಾಧಾರಣಕ್ಕೆ ಓಕೆ, ತೊಂದರೆ ಇಲ್ಲ. ನೀವು ಬೇರೆಯವರಿಂದ ನಿರೀಕ್ಷಿಸ್ತಾ ಇದ್ದಂಥ ಬಾಕಿ ಹಣ ಕೈ ಸೇರೋದಕ್ಕೆ ಸ್ವಲ್ಪ ವಿಳಂಬ ಆಗಬಹುದು. ಅಂದರೆ ನಿಮಗೆ ಬರಬೇಕಾದಂತಹ ಹಣ ಏನಿದೆಯಲ್ಲ ಅದು ಬರೋದು ಸ್ವಲ್ಪ ವಿಳಂಬ ಆಗುವ ಸಾಧ್ಯತೆ ಇರುತ್ತೆ. ಬರಲ್ಲ, ಇವತ್ತು ನಾಳೆ ಅಂತ ಸತಾಯಿಸಬಹುದು. ಮತ್ತು ಅದರಿಂದ ತಾಳ್ಮೆ ಅಗತ್ಯವಾಗುತ್ತೆ. ಅಂದರೆ ಜಗಳ ಮಾಡ್ಕೊಡೋಕೆ ಹೋಗುವಂಥದ್ದು ಅಥವಾ ಕೆಟ್ಟ ಶಬ್ದಗಳಿಂದ ಬೈಯುವಂಥದ್ದು, ಇದನ್ನು ಸ್ವಲ್ಪ ತಪ್ಪಿಸ್ಬೇಕಾಗತ್ತೆ. ಜಗಳ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆ ವಹಿಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಕೈ ಸೇರುವಂಥ ಹಣ ಕೈ ಸೇರುತ್ತೆ. ಇನ್ನು ಯಾವುದೇ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳುವಾಗ ತುಲಾರಾಶಿಯವರು ಬಹಳ ಎಚ್ಚರಿಕೆಯಿಂದ ಮತ್ತು ಬಹಳ ಸಲ ಯೋಚಿಸಿ ತೆಗೆದುಕೊಳ್ಳೋದರಿಂದ ವ್ಯಾಪಾರಸ್ಥರಿಗೆ ಬಹಳ ಉತ್ತಮ ಲಾಭ ದೊರೆಯಲಿದೆ. ಇಲ್ಲದೆ ಸಡನ್ನಾಗಿ ಹಠಾತ್ತಾಗಿ ನಿರ್ಧಾರವನ್ನು ತೆಗೆದುಕೊಂಡ್ರೆ ನಷ್ಟ ಅನುಭವಿಸುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಇನ್ನು ಸಂಬಂಧ ಮತ್ತು ವಿಚಾರಕ್ಕೆ ಬರೋದಾದರೆ, ನಡವಳಿಕೆ ವಿಚಾರಕ್ಕೆ ಬರೋದಾದರೆ, ನಿಮ್ಮ ಶಾಂತ ಸ್ವಭಾವ ಅಥವಾ ಸಭ್ಯ ನಡವಳಿಕೆ ಅನ್ನುವಂಥದ್ದು ನೀವು ಕೆಲಸ ಮಾಡುವ ಜಾಗದಲ್ಲಿ ಹಾಗೆ ಕುಟುಂಬದಲ್ಲಿ ಉದ್ವಿಗ್ನತೆಯನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಈ ತಿಂಗಳು ಪೂರ್ತಿ ನೀವು ಬಹಳ ಸಭ್ಯ ನಡವಳಿಕೆಯಿಂದ, ಶಾಂತ ಸ್ವಭಾವದಿಂದ, ತಾಳ್ಮೆಯಿಂದ ಇರೋದನ್ನು ನೀವು ಈ ತುಲಾರಾಶಿಯವರು ಕಲ್ತ್ಕೋಬೇಕಾಗತ್ತೆ. ಇದು ಕೌಟುಂಬಿಕ ಜೀವನದ ವಿಚಾರಕ್ಕೆ ಬಂದರೆ ತುಲಾರಾಶಿಯವರಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇದೆ. ಕುಟುಂಬ ಸದಸ್ಯರ ನಡುವೆ ಯಾವುದೋ ಒಂದು ಮಾತಿಗೆ ಅಥವಾ ಸಣ್ಣ ಪುಟ್ಟ ವಿಚಾರಕ್ಕೆ ಸಣ್ಣ ಪುಟ್ಟ ಜಗಳ ಆಗುವಂಥದ್ದು, ಮಾತು ಬೆಳೆಯುವಂಥದ್ದು ಆಗುತ್ತೆ. ಆದರೆ ಬುದ್ಧಿವಂತಿಕೆಯಿಂದ ನೀವು ಇಂಥದ್ದನ್ನು ಬಗೆಹರಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮಾತನಾಡುವಂಥದ್ದು ಅಥವಾ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ಇರೋದು ಬಹಳ ಮುಖ್ಯವಾಗತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟ್ ಇನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.